ಧೀಮ್ದಗದ ತತ್ತ ಧೀಮ್ದಗದ ತತ್ತ ಧೀಮ್ದಗದ ತತ್ತ ನಂಜನಗೂಡು ನಮ್ಮೂರು. Then turn left. Making U-turn. ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಲ್ಲ ಇಲ್ಲ ಮಧ್ಯೆ ಇಷ್ಟು ಬರ್ತಾಯಿದೆ ನೋಡಿ. ಹಿಂದೆ ಫೋನ್ ಹಿಡ್ಕೊಂಡವ್ರಲ್ಲ ಅವರೇ ನಮ್ಮ ಹೆಸರು. ಇವ್ರು ನಮ್ಮ ತಾಸಿಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರು ಧ್ರುವ ಸರ್ಜಾ ಬರ್ತೀನಿ. ಏನಾಯ್ತು ಅಂತ ನೋಡಿ ತಲೆ ಗೊತ್ತು ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಮೇಲೆ ಹಣೆ ಇಟ್ಟು ನನ್ನ ಮನ ಇವತ್ತು ನಮ್ಮ ಪ್ರಯಾಣ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿರುವ ಒಂದು ಐತಿಹಾಸಿಕ ಮತ್ತು ಪ್ರವಾಸಿ ತಾಣ ಬೆಟ್ಟದಪುರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಟ್ಟಿಲುಗಳಿರುವ ಬೆಟ್ಟ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ. ಸುಮಾರು 3800 ಮೆಟ್ಟಿಲುಗಳಿವೆ. ಈ ಸ್ಥಳವು 1000 ವರ್ಷಗಳ ಇತಿಹಾಸವಿದ್ದು, ಈ ದೇಗುಲವು ಚೋಳರ ಕಾಲದಲ್ಲಿ ಗಂಗರಾಜ ಎಂಬ ಪಾಳೆಗಾರ ಕಟ್ಟಿಸಿದರು ಎಂಬ ಇತಿಹಾಸ ಇದೆ. ಒಂದು ಭಾಗದಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಗರ್ಭಗುಡಿ ಇದ್ದರೆ ಮತ್ತೊಂದು ಕಡೆ ಭ್ರಮರಾಂಬ ದೇವಿಯ ಗರ್ಭಗುಡಿ ಇದೆ. ಮೈಸೂರಿಂದ 82 ಕಿಲೋಮೀಟರ್ ದೂರವಿದ್ದು ಟ್ರೆಕ್ಕಿಂಗ್ ಮಾಡುವವರಿಗೆ ಹೇಳಿ ಮಾಡಿಸಿದ ಸ್ಥಳ. ಈ ಸ್ಥಳವು ಮೈಸೂರು ಜಿಲ್ಲೆಯಲ್ಲಿರುವ ಅತಿ ಎತ್ತರದ ಬೆಟ್ಟಗಳಲ್ಲಿ ಒಂದಾಗಿದೆ. ನಿಸರ್ಗದ ಸೌಂದರ್ಯದ ಗಣಿಯಾಗಿದೆ. ಇಲ್ಲಿನ ಮೂಲ ದೇವರು ಸಿಡಿಲು ಮಲ್ಲಿಕಾರ್ಜುನ ಲಿಂಗರೂಪಿಯಾಗಿ ನೋಡಲು ಕಾಣುತ್ತಾರೆ. ಭಕ್ತರ ಕಷ್ಟಗಳನ್ನು ಆಲಿಸಿ ಪರಿಹರಿಸುವವರು ಎಂದು ಇಲ್ಲಿನ ಜನರ ನಂಬಿಕೆ. ದೀಪಾವಳಿ ಹಬ್ಬದ ದಿನದಂದು ವಿಶೇಷ ಪೂಜೆ ಹಾಗೂ ಜಾತ್ರೆ ನಡೆಯುತ್ತದೆ. ಒಟ್ಟಾರೆ ಹೇಳಬೇಕೆಂದರೆ ನಿಸರ್ಗದ ಪ್ರಶಾಂತ ವಾತಾವರಣದಲ್ಲಿ ಒಂದಷ್ಟು ಸಮಯವನ್ನು ಕಳೆಯಲು ಬಯಸುವವರು ತಪ್ಪದೇ ಭೇಟಿ ನೀಡಿ. ಇಲ್ಲಿಗೆ ಯಾವುದೇ ರೀತಿ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ. ನಿಮ್ಮ ಸ್ವಂತ ವಾಹನದಲ್ಲಿ ಹೋದರೆ ತುಂಬ ಒಳ್ಳೆಯದು. ಜಿಲ್ಲಾಡಳಿತ ಹಾಗೂ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯ ಕಾರಣದಿಂದ ನಿರ್ವಹಣೆ ಕೊರತೆಯಿಂದಾಗಿ ದೇವಾಲಯ ಸಂಪೂರ್ಣ ಶಿಥಿಲಗೊಂಡಿದೆ. ಪ್ರವಾಸಕ್ಕೆ ಬರುವ ಜನರ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಅಲ್ಲಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು, ಪ್ಲಾಸ್ಟಿಕ್ ಕವರ್ಗಳು ಮತ್ತಷ್ಟು ಹಾಳು ಮಾಡುತ್ತಿವೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ನಮ್ಮ ಪರಿಸರವನ್ನು ಉಳಿಸಿ. ಜೈ ಕನ್ನಡಾಂಬೆ. ಬೆಟ್ಟಕ್ಕೆ ಬರುವ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ, ಶೌಚಾಲಯದ ವ್ಯವಸ್ಥೆಯಾಗಲಿ ಇಲ್ಲ. ಬೆಟ್ಟ ಹತ್ತುವಾಗ ಅಥವಾ ಇಳಿಯುವಾಗ ಏನಾದರೂ ಅವಘಡ ಸಂಭವಿಸಿದರೆ ತಕ್ಷಣಕ್ಕೆ ರಕ್ಷಣಾ ಕಾರ್ಯ ಕೈಗೊಳ್ಳಲು ಯಾವ ವ್ಯವಸ್ಥೆಯೂ ಇಲ್ಲ. ಹಾಗೆ ಬೆಟ್ಟದಪುರದಿಂದ ಬೆಟ್ಟಕ್ಕೆ ತೆರಳಲು ಸಾರಿಗೆ ವ್ಯವಸ್ಥೆಯೂ ಕೂಡ ಇಲ್ಲ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಬೆಟ್ಟಕ್ಕೆ ಬರುವ ಜನರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇನೆ.